स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूँ। आइए आज की खबर पर नजर डालते हैं। ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಮಿತ್ ಶಾ ಅವರ ಗಡೀಪಾರು ಮಾಡಲೇಬೇಕು ಅಮಿತ್ ಶಾ ಅವರ ಗಡೀಪಾರು ಮಾಡಲೇಬೇಕು ಅಮಿತ್ ಶಾ ಅವರ ಕ್ಷಮೆ ಕೇಳಲೇಬೇಕು ಜೈ ಭೀಮ್ ಜೈ ಅವರಿಗೆ ಧಿಕ್ಕಾರ ಗೃಹಮಂತ್ರಿ ಅಮಿತ್ ಶಾ ಅವರಿಗೆ ಧಿಕ್ಕಾರ ಬೇಕೇ ಬೇಕು ಅಮಿತ್ ಶಾ ಗೃಹ ಮಂತ್ರಿಗೆ ಅಮಿತ್ ಶಾ ಗೃಹ ಮಂತ್ರಿಗೆ ಗಡೀಪಾರ ಅಮಿತ್ ಶಾಗೆ ಜೈ ಭೀಮ್. ಇವತ್ತು ನಮ್ಮ ಭಾರತೀಯ ದ್ರಾವಿಡ ದಲಿತ ಸೇನಾ ಸಂಘಟನೆ ವತಿಯಿಂದ ನಾವು ಅಮಿತ್ ಶಾ ಗೃಹ ಮಂತ್ರಿ ಏನು ಇದ್ದಾರಲ್ಲ ಅಮಿತ್ ಶಾ ಅವರಿಗೆ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವನಿಗೆ ಹೇಳಿಕೆಯನ್ನು ಕೊಟ್ಟಿದ್ದರಿಂದ ನಾವು ಭಾರತೀಯ ದ್ರಾವಿಡ ದಲಿತ ಸೇನಾ ಸಂಘಟನೆ ವತಿಯಿಂದ ನಾವು ಮಂಗಳವಾರ ದಿವಸ ನಮ್ಮ ಎಲ್ಲ ಸಂಘಟನಾ ಪದಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸಂಘಟನೆದವರು ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡಿಕೊಂಡು ನಾವು ಮಂಗಳವಾರ ದಿನ ದೊಡ್ಡ ಪ್ರಮಾಣವಾಗಿ ಹೋರಾಟವನ್ನು ಮಾಡಬೇಕಂತಾಗಿ ನಾವು ನಿರ್ಧಾರ ಮಾಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಸದನದಲ್ಲಿ ಅಮಿತ್ ಶಾ ಅವರು ಮಾತಾಡಿದಾರಲ್ಲ ಅದು ನಮಗೆ ಖಂಡನೆ ನಮಗೆ ನೋವು ಭಾಳಾಗಿದೆ. ಆ ವಿಷಯ ಮಾತಾಡೋದಲ್ಲಿ ನೋವಾಗೋದ್ರಿಂದ ನಾವು ಮಂಗಳವಾರ ದಿವಸ ದೊಡ್ಡ ಪ್ರಮಾಣವಾಗಿ ಹೋರಾಟವನ್ನು ಇಟ್ಕೊಂಡು ಅವರಿಗೆ ಕೇಂದ್ರ ಸರ್ಕಾರ ಮುಟ್ಟುವರೆಗೂ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಸಂಘಟನೆ ಬಿಜಾಪುರ ತಾಲೂಕು ಮತ್ತು ಬಿಜಾಪುರ ಜಿಲ್ಲೆಯಾದಂಥ ಎಲ್ಲ ನಮ್ಮ ವೃತ್ತಿಪರ ಸಂಘಟನೆಗಳಲ್ಲಿ ಮತ್ತು ನಮ್ಮ ಸಂಘಟನೆಯವರಲ್ಲಿ ಎಲ್ಲರೂ ಕೂಡಿಕೊಂಡು ಒಂದು ದೊಡ್ಡ ಪ್ರಮಾಣವಾಗಿ ಹೋರಾಟವನ್ನು ಮಾಡಬೇಕಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ನಾವು ಗಾಂಧಿ ಚೌಕದಿಂದ DC ಆಫೀಸ್ ಅವರಿಗೆ ಪಾದಯಾತ್ರೆ ಮುಖಾಂತರ ಮಾಡ್ಬೇಕಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಬರ್ತಿದ್ದಾರೆ. ಸಂಘಟನೆ ಹಳ್ಳಿಗಳಿಂದ ನಾವು ಕರೆಸ್ತಾ ಇದ್ದೀನಿ. ಎಲ್ಲರಿಗೆ ಕರೆಸಿಕೊಂಡು ನಾವು ಗಾಂಧಿ ಚೌಕದಿಂದ DC ಆಫೀಸ್ ಅವರಿಗೆ ಪಾದಯಾತ್ರೆ ಮುಖಾಂತರ ನಾವು DC ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇಲ್ಲ, ದಲಿತ ಪರ ಸಂಘಟನೆ ಅಷ್ಟೇ. ನಮ್ಮ ಭಾರತೀಯ ದ್ರಾವಿಡ ದಲಿತ ಸೇನಾ ಸಂಘಟನೆ ವತಿಯಿಂದ ಎಲ್ಲ ಸಂಘಟನೆದವರು ಎಲ್ಲ ಲೀಡರ್ಗಳಾಯ್ತು ಮತ್ತೆ ಎಲ್ಲ ಬಾಬಾ ಸಾಹೇಬ್ ನೋವಿಂದ ಎಲ್ಲ ಲೀಡರ್ಗಳು ನೋವಾದಂಗೆ ಅದಕ್ಕಾಗಿ ನಾವೆಲ್ಲರೂ ಕೂಡಿಕೊಂಡು ಒಂದು ಮಂಗಳವಾರ ದಿವಸ ನಾವು ಹೋರಾಟ ಇಟ್ಕೋಬೇಕಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಬೆಳಗ್ಗೆ 10:30 ಒಂದು 500 ಜನ ಅಂತೂ ನಾವು ಕೂಡಿಸ್ಬೇಕಂತ ನಿರ್ಧಾರ ಮಾಡಿದ್ದೀವಿ. ಇದೇ ತಿಂಗಳ 19ನೇ ತಾರೀಕಿಗೆ ಲೋಕಸಭೆಯಲ್ಲಿ ಒಬ್ಬ ಗೃಹ ಮಂತ್ರಿಯಾದ ಅಮಿತ್ ಶಾ ಅಂತ ಒಬ್ಬ ವ್ಯಕ್ತಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ವಿವಾದಾತ್ಮಕ ಹೇಳಿಕೆ ಹೇಳಿದ್ದಾನೆ. ಅದೇನಪ್ಪಾ ಅಂದ್ರ ಅಂಬೇಡ್ಕರ್ ಅಂದ್ರೆ ನಿಮ್ಗೆ ಏನ್ ಲಾಭ ಐತಿ, ದೇವ್ರ ನಡೆಸಿದ್ರೆ ನಿಮ್ಗೆ 7 ಜನ್ಮದ ಪುಣ್ಯ ಸಿಗತೈತೆ ಅನ್ನೋಂಥ ಮಾತು ಹೇಳ್ಯಾನ. ಅದಕ್ಕೆ ಅಮಿತ್ ಶಾ ನಿಮ್ಗೊಂದು ಮಾತು ಹೇಳ್ತೀನಿ. ನಾವು ದೇವ್ರತ್ತೇಳಿ ನಾವು ಹಿಂದೂ ಧರ್ಮದ ಪೂಜೆ ಮಾಡಿದಾಗ ನಮ್ಮನ್ನೆಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ದೇವದಾಸಿ ಪದ್ಧತಿ ಇಟ್ಟಿದ್ರಿ. ನೀವು ದೇವ್ರತ್ತ ನಂಬಿ ಅಂದಾಗ 7 ಜನ ಪುಣ್ಯ ಸಿಗ್ತದೆ ಅಂದಾಗ ಅದೇ ತರ ನಮಗೆ ದೇವರಾಗ ಬಂದು ನಿಂತಂತ ಅಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿಂದ ದೇವದಾಸಿ ಪದ್ಧತಿ ಇವತ್ತು ನೀನು ಪವರ್ ಕೊಟ್ಟಲಿಂತ ನೀವು ಒಬ್ಬ ಗೃಹ ಮಂತ್ರಿಯಾಗಿ ನೀ ತಡಿಪಾರ ಆಗ್ಬೇಕಾದ್ರೂ ಒಂದು ಬೇಲ್ ತಗೋಬೇಕಾದ್ರು ಬಾಬಾ ಸಾಹೇಬರು ಬರೆದಂತ ಸಂವಿಧಾನ ಮುಖಾಂತರ ಬೇಲ್ ತೊಗೊಂಡು ತಡಿಪಾರ ಆದಂತದ್ದು ಹೊರ ಬಂದಿ. ಮತ್ತೆ ಗೃಹ ಮಂತ್ರಿ ಆಗಿಯಪ್ಪ ಅಂದ್ರು ಬಾಬಾ ಸಾಹೇಬ್ ಕೊಟ್ಟಂತ ಹೋಟಿನ ಮುಖಾಂತರ ಬಂದಿ. ಇವತ್ತು ಹೆಣ್ಣು ಮಗಳು ಸುರಕ್ಷಿತ ತಿರುಗುತ್ತಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಂತರ ಆಯ್ತು. ಇವತ್ತೊಬ್ಬ ಹೆಣ್ಣು ಮಗಳು ರಾಷ್ಟ್ರಪತಿ ಆಗ್ಯಾಳಂದ್ರೆ ಬಾಬಾ ಸಾಹೇಬ್ ಇಟ್ಟಂತ ಮೀಸಲಾತಿ. ಒಂದು ಹೆಣ್ಣು ಮಗಳು ದಲಿತ ಹೆಣ್ಣು ಮಗಳಲ್ಲಿ ಒಂದು ಯಾವ ಹೆಣ್ಣು ಮಗಳಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಒಂದು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆತರ ಅಂದ್ರು ಅದು ಬಾಬಾ ಸಾಹೇಬ್ ಪುಣ್ಯಲೆ. 193 ದೇಶಗಳು ಬಾಬಾ ಸಾಹೇಬ್ರ ಬಗ್ಗೆ ಗೌರವ ತೋರಿಸ್ತಾರೆ. ನೀವೊಬ್ಬ ನಮ್ಮ ದೇಶದಾಗಿದ್ದಂತ ಸಂವಿಧಾನ ಮ್ಯಾಗ ನೀನು ಗೃಹ ಮಂತ್ರಿ ಆಗಿದಿ. ಅದಕ್ಕಾಗಿ ನಿನಗೊಂದು ಮಾತು ಹೇಳ್ತೀನಿ. ನೀವು ಬಿಜೆಪಿ ಅವರು ಪದೇ ನಾವು ಅಂಬೇಡ್ಕರ್ ಬಗ್ಗೆ ಮಾತಾಡೋದು, ಸಂವಿಧಾನ ಬಗ್ಗೆ ಮಾತಾಡ್ತೀನಿ, ಬರೀ ಬಾಯಿಲೆ ಮಾತಾಡ್ತೀರಿ. ಸಂವಿಧಾನ ಮುಟ್ಟು ಯೋಗ್ಯತೆ ಯಾರಿಗೂ ಇಲ್ಲ. ನಾವು ಕುತ್ತಂತವ್ರು ನೀವು ನಮ್ಮನ್ನ ಶಾಣ್ಯಾರ್ ಮಾಡ್ಲಕತ್ತೀರಿ ಅಂದಂದು ನಾವೀಗ ಶಾಣ್ಯಾರ್ ಆಗ್ಲಕತ್ತೇವಿ. ಎಲ್ಲರೂ SC ST OBC ಮೈನಾರಿಟಿ ಎಲ್ಲರೂ ಒಂದಾಗ್ಲಕತ್ತೇವಿ. ನೀವು 15% ಇದ್ದಂತ ಒಬ್ಬ ವ್ಯಕ್ತಿ ಗೃಹ ಸಚಿವ ಆಗಿ ಅಂಬೇಡ್ಕರ್ ಅಂತ ಮಾತಾಡ್ತಿ. ಒಬ್ಬ ನೀನು ತಿಳುವಳಿಕೆ ಗೃಹ ಮಂತ್ರಿ ಅಂದ್ರೆ ಟೋಟಲ್ ಅವ್ರದ್ದು ಕಲ್ಮ ಬರೋದೇ ಗೃಹ ಮಂತ್ರಿ ಒಳಗ. ಅದು ಗೃಹ ಮಂತ್ರಿಗೆ ನಿನಗೆ ಕಲ್ಲು ಮಾಡಿಕೊಟ್ಟದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಿಂಗಾಗಿ ನೀವು ಏನ್ ಮಾಡಿದ್ರು ಅದು ಬಾಬಾ ಸಾಹೇಬ್ ಬಗ್ಗೆ ಬಾಬಾ ಸಾಹೇಬ್ ನಮಗೆ ದೇವ್ರ, ಅವನೇ ದೇವ್ರ ನಮಗ, ನಮ್ಮ ಅಪ್ಪಾಜಿ ಅವನೇ. ನೀ ಯಾವ ದೇವ್ರ ದಂಡ್ರೆ ನಾವು ನಂಬುದಿಲ್ಲ. ನಾವು ದೇವ್ರ ದಂಡ್ರೆ ನಂಬೆ ನಮ್ಮ ಹೆಣ್ಣು ಮಕ್ಕಳು ದೇವದಾಸಿ ಪದ್ಧತಿ ತಂದಿಟ್ಟಿದ್ರಿ ನೀವು. ಹಿಂಗಾಗಿ ಇದೇ ನಮ್ದು ಏನಪ್ಪಾ ಅಂದ್ರೆ ಈ ಮಾತು ಅಂದದಕ್ಕೆ ಇವನ ತಡಿಪಾರ್ ಮಾಡ್ಬೇಕು. ಮತ್ತು
ಗೃಹ ಇಲಾಖೆಯಿಂದ ನಿಲ್ಲಿಸಬೇಕು. ನಮ್ಮ ಎಲ್ಲಾ ಸಂಘಟನೆಗಳು, ನಮ್ಮ ರಾಜ್ಯಾಧ್ಯಕ್ಷ, ಭಾರತೀಯ ದ್ರಾವಿಡ ಸಂಘಟನೆ ರಾಜ್ಯಾಧ್ಯಕ್ಷ ಒಪ್ಪಂದದ ಮೇರೆಗೆ ಇದರ ಬಗ್ಗೆ ವಿಜಯಪುರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಏನದ ಹೋರಾಟ ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಇದು ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಕೇಳ್ಕೊಳ್ಳೋದಪ್ಪ ಅಂದ್ರೆ, ನೀವು ನಿಮ್ಮ್ಯಾಗ ಒಂದು ನಂಬಿಕೆ ಐತಿ ಎಲ್ಲರದು, ಹಿಂಗಾಗಿ ನೀವು ಅವನ್ನ ಗೃಹ ಮಂತ್ರಿ ಅಂತ ತಾಗಿಳಿಸ್ಬೇಕು. ಇಳಿಸ್ಲಿಕ್ಕಂತ ಕರ್ನಾಟಕದಂತ ರಾಜ್ಯದಂತ ಇಡೀ ದೇಶದಂತ ಹೋಗಿ ಕುರಿಲಿಕ್ಕೈತಿ. ಉದಾಹರಣೆಗೆ ಪರವಾನಿ ಜಿಲ್ಲಾದೊಂದು ಆಯ್ಕೆ ತಗೋರಿ. ಅಷ್ಟೇ, ನಾವು ಕುರಿಗಳಲ್ಲ, ಹುಮ್ಮರಲ್ಲ, ಹುಚ್ಚರಲ್ಲ, ಬಾಬಾ ಸಾಹೇಬರ ಮಕ್ಕಳು. ನಾವು ಪ್ರಜ್ಞಾವಂತರು, ಸಂವಿಧಾನ ಬರೋದ್ರ ಅಂತ ದಾರಿ ಹಾಕಿ ಕೊಟ್ಟಿದಾರ. ಅಂತ ದೇವರ ಬಗ್ಗೆ ನೀವು ಮಾತಾಡಕ್ಕೆ ಯೋಗ್ಯತೆ ಇಲ್ಲ ಮನುಷ್ಯ. ಅಮಿತ್ ಶಾ ತಿಳ್ಕೊಂಡು ಈತನನ್ನ ಗಡಿಪಾರು ಮಾಡ್ಬೇಕು ಮತ್ತು ಇವನ ಗೃಹ ಅಂತ ಇಳಿಸ್ಬೇಕು. ಮತ್ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಬಿಜೆಪಿ ಪಕ್ಷದಾಗ ಯಾರ್ಯಾರು SC ST OBC ಇದ್ರಿ ತಿಳ್ಕೊರಿಪ್ಪ, ವಿಚಾರ ಮಾಡ್ಕೋರಿ. ಮತ್ತು ಬಾಬಾ ಸಾಹೇಬ್ರ ಬಗ್ಗೆ ಅನ್ನಕತ್ತಾನ. ಹಿಂಗಾಗಿ ಅವನ ಗೃಹ ಇಲಾಖೆಯಿಂದ ಅವನ ಸಸ್ಪೆಂಡ್ ಮಾಡಿಸಿ ಮತ್ತೇನದ ಅವಂಗ ಗಡಿಪಾರು ಮಾಡಿ ಅವನ ಮ್ಯಾಗ ಕೇಸ್ ಮಾಡ್ಬೇಕಂತೇಳಿ ನಾವು ನರೇಂದ್ರ ಮೋದಿ ಅವರಿಗೆ ಒಂದು ರಿಕ್ವೆಸ್ಟ್ ಇಂದ ಕೇಳ್ಕೊಳ್ತೇವ್ರಿ. ಪ್ರತಿಭಟನೆ ಮಂಗಳವಾರ ದಿನ 10 ಗಂಟೆಗೆ ನಮ್ಮ ರಾಜ್ಯಾಧ್ಯಕ್ಷ ರಮೇಶ್ ಕೌಲಿ ಅವರ ಆದೇಶ ಮೇರೆಗೆ ಮತ್ತು ಮಲ್ಲು ಜಾಲಿಗರ ಆದೇಶದ ಮೇರೆಗೆ ನಾವು ಮಂಗಳವಾರ 10 ಗಂಟೆಗೆ ಇಟ್ಕೊಂಡಿದ್ದೇವೆ ಸರ್. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಮೊನ್ನೆ ಕಳೆದ 19ನೇ ತಾರೀಕಿನ ದಿವಸ ಸದನದಲ್ಲಿ ಸದನ ನಡೀತಿರ್ಬೇಕಾದ್ರೆ BJP ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ MP ಗಳು, MLAಗಳು, ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಎಲ್ಲರೂ ಕೂಡ ಇರುವಂಥ ಸಂದರ್ಭದಲ್ಲಿ ಈ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥ BJP ಪಕ್ಷದ ಅಮಿತ್ ಶಾ ಏನಿದ್ದಾನೆ, ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತು ಹೇಳ್ತಾನೆ. ಈಗ ದೇಶದಲ್ಲಿ ಅಂಬೇಡ್ಕರ್ ಅನ್ನೋದು ಒಂದು ಪ್ಯಾಷನ್ ಆಗಿಬಿಟ್ಟೈತಿ. ನೀವು ಅಂಬೇಡ್ಕರ್ನ ಹೆಸರು ತಗೊಳ್ಳೋ ಬದಲು ಯಾವುದಾದ್ರೂ ದೇವರ ಹೆಸರು ತಗೊಂಡಿದ್ರೆ ಇಷ್ಟೊತ್ತಿಗೆ ನಿಮಗೆ 7 ಜನ್ಮದ ಒಂದು ಸ್ವರ್ಗ ಸಿಕ್ತಿತ್ತು, ಪ್ರಾಪ್ತಿ ಆಗ್ತಿತ್ತು ಅನ್ನೋ ಮಾತನ್ನ ಒಬ್ಬ ಕೇಂದ್ರ ಸಚಿವರಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಹೇಳ್ತಾನಪ್ಪ ಅಂತಂದ್ರೆ ಅವ್ನು ಎಷ್ಟು ಬುದ್ಧಿಹೀನ ಮನುಷ್ಯ ಇರಬೇಕಂತ ನಾವು ನೀವೆಲ್ಲರೂ ಕೂಡ ಆತ್ಮಾವಲೋಕನೆ ಮಾಡ್ಕೊಳ್ತಕ್ಕಂಥ ವಿಷಯ ಆಗಿರ್ತದೆ. ಯಾಕಂತಂದ್ರೆ ಒಬ್ಬ ಕೇಂದ್ರ ಸಚಿವನಾಗಿ, ಒಬ್ಬ ಗೃಹ ಮಂತ್ರಿಯಾಗಿ, ಆ ಗೃಹ ಮಂತ್ರಿ ಯಾವ ಉದ್ದೇಶದಿಂದ ಆದವನು ಮತ್ತು ಆ ಗೃಹ ಮಂತ್ರಿ ಆಗಬೇಕಾದ ಕಾರಣ ಏನು, ಈ ಭಾರತದ ಒಂದು ಪವಿತ್ರವಾದ ಸಂವಿಧಾನ ಇರೋದ್ರಿಂದಲೇ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಆಗಿದ್ದಾನೆ. ಮತ್ತು ಈ ಭಾರತದ ಸಂವಿಧಾನದಿಂದಲೇ ಗಡಿಪಾರಾದ ವ್ಯಕ್ತಿ ಬಿಡುಗಡೆ ಆಗಿ ಬಂದು ಇವತ್ತು ಒಂದು ಗೃಹ ಮಂತ್ರಿಯಾಗಿ ದೇಶವನ್ನು ಆಳ್ತಾರಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡೋಕೆ ಅವನಿಗೆ ಯಾವುದೇ ರೀತಿ ನೈತಿಕತೆ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅಂಬೇಡ್ಕರ್ ಅವರು ನಮ್ಮ ಪಾಲಿನ ದೇವರು, ಅವರು ನಮ್ಮ ಅಸ್ತಿತ್ವ, ಅವರು ನಮ್ಮ ಸ್ವಾಭಿಮಾನ, ಅವರು ನಮ್ಮ ಶಕ್ತಿ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಮ್ಮ ಜೀವನದ ಕೊನೆಯವರೆಗೂ ಕೂಡ ನಾವು ಅಂಬೇಡ್ಕರ್ನ ನಾಮಸ್ಮರಣೆಯನ್ನು ನಮ್ಮ ಕೊನೆಯವರೆಗೂ ನಾವು ಮಾಡಕ್ಕೆ ಇಷ್ಟಪಡ್ತೀವಿ. ಯಾಕಂತಂದ್ರೆ ಅವರಿಂದಾನೇ ಇವತ್ತು ನಾವು ಒಂದು ಸುಂದರವಾದ ಜೀವನವನ್ನ ಇವತ್ತು ನಾವು ಜೀವಿಸ್ತಾ ಇದ್ದೀವಿ. ಇವತ್ತು ನಾವು ಒಳ್ಳೆ ಬಟ್ಟೆ ಹಾಕೊಂಡು, ಒಳ್ಳೊಳ್ಳೆ ಕಾರ್ನಲ್ಲಿ ಮತ್ತು ಒಳ್ಳೊಳ್ಳೆ ಒಂದು ಮೊಬೈಲ್ಗಳನ್ನ ಯೂಸ್ ಮಾಡ್ಕೊಂಡು ಒಳ್ಳೆಯ ಒಂದು ಸುಸಜ್ಜಿತವಾದ ಮನೆಯಲ್ಲಿ ಇವತ್ತು ಜೀವನ ಮಾಡ್ತಿದ್ದೀವಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಿಲ್ಲ ಅಂತಂದ್ರೆ ಈ 4 ಅಮಿತ್ ಶಾ ಮಂತ್ರಿನ ಆಗ್ತಿದಿಲ್ಲ. ಯಾರು ಕೂಡ ಅಮಿತ್ ಶಾ ಯಾವ್ದಾದ್ರು ಒಂದು ಗುಜರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಲೇ ಇವತ್ತು ಮಂತ್ರಿಯಾಗಿ ಒಂದು ದರ್ಪ ಮೇಲ್ತಾ ಇದ್ದಾನ. ಇಂಥ ಅಮಿತ್ ಶಾ ಏನಪ್ಪಾ ಅಂದ್ರೆ ನಾವು ಎಲ್ಲ ನಮ್ಮ ಸಂಘಟನೆ ಪರವಾಗಿ ಕೇಳ್ಕೊಳ್ಳೋದು ಒಂದೇ ಒಂದು ಮಾತು, ಒಂದು ಗೃಹ ಸಚಿವ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಮತ್ತು ತಾನು ಆಡಿದ ಮಾತಿಗೆ ಕ್ಷಮೆಯನ್ನ ಕೇಳಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, BJP ಪಕ್ಷದಲ್ಲಿ ಮತ್ತು ಕೆಲವೊಂದು ಸಂಘ ಪರಿವಾರದಲ್ಲಿ ನಮ್ಮ ದಲಿತರು ಕೂಡ ಆ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನಮಗೆ ಬಹಳ ಒಂದು ನೋವು ತರುವಂತ ಸಂಗತಿ ಆಗಿದೆ. ಯಾಕಂದ್ರೆ ಮೊನ್ನೆ ಅಮಿತ್ ಶಾ ಮಾಡಿದ ಮಾತಿಗೆ BJP ಮತ್ತು ಸಂಘ ಪರಿವಾರ ಇರ್ತಕ್ಕಂಥ ದಲಿತರು ಯಾರು ಕೂಡ ಇನ್ನೂವರೆಗೆ ಒಂದು ಸಣ್ಣ ಆವಾಜ್ ಕೂಡ ಎತ್ತಿಲ್ಲ. ಅವ್ರಿಗೆ ನಾಚಿಕೆ ಆಗಬೇಕು. ಯಾಕಪ್ಪ ಅಂತಂದ್ರೆ ಅಮಿತ್ ಶಾ ಮಾಡಿದ ನಾವು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಅವ್ರು ಬಾಬಾ ಸಾಹೇಬ್ ಹೆಸರು ಹೇಳ್ಕೊಂಡು ಮತ್ತು ಒಂದು ಅಧಿಕಾರ ಆಶೆ BJP ಪಕ್ಷದಲ್ಲಿ ಅವ್ರ ಕೈಯನ್ನು ಹಾಳಾಗಿ ಅವ್ರು ಕೆಲಸ ಮಾಡಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಇರ್ತಕ್ಕಂಥ ದಲಿತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಆದಷ್ಟು ಬೇಗ, ಎಷ್ಟು ಬೇಗ ನೀವು BJP ಪಕ್ಷ ಮತ್ತು ಸಂಘ ಪರಿವಾರ ಹೊರಗೆ ಬರ್ತೀರೋ ಅಷ್ಟು ನೀವು ನಿಮ್ಮ ಸಮಾಜದ ಮರ್ಯಾದೆ ಸಿಗ್ತೈತಿ. ಆದಷ್ಟು ಬೇಗ ಅಮಿತ್ ಶಾನ ಮೇಲೆ ಸೂಕ್ತ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು. ಇದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಇದೇ 24ನೇ ತಾರೀಕು ಮಂಗಳವಾರ ದಿವಸ ಭಾರತೀಯ ದ್ರಾವಿಡ ದಲಿತ ಸೇನಾ ಸಂಘಟನೆ ವತಿಯಿಂದ ಒಂದು ಉಗ್ರವಾದ ಹೋರಾಟವನ್ನು ನಾವು ಗಾಂಧಿ ಸರ್ಕಲ್ದಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಒಂದು ಮೆರವಣಿಗೆ ಮುಖಾಂತರ ತೆರಳಿ ಅಲ್ಲಿಂದ DC ಅವರೇ ಬಂದು, ನಾವು DC ಆಫೀಸ್ಗೆ ಹೋಗಂಗಿಲ್ಲ, ರಿಸೆಪ್ಷನ್ ಹೋಗಂಗಿಲ್ಲ, ಅವರೇ ಬಂದು ಅಲ್ಲಿ ಮನೆ ತಗೋಬೇಕು. ಇದು ನಮ್ಮ ಉದ್ದೇಶ ಐತಿ. ಯಾಕಪ್ಪ ಅಂತಂದ್ರೆ DC ಆಫೀಸ್ಗೆ ಹೋಗುವಂತ ನಮ್ಮ ಅವಶ್ಯಕತೆ ಇಲ್ಲ, ಅವರೇ ಬಂದು ಅಲ್ಲಿ ನಮ್ಮ ಸ್ಥಳದ ಪ್ರತಿಭಟನಾ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಮನೆ ತಗೊಂಡು ಹೋಗ್ಬೇಕಂತ ನಾನು ಹೇಳ್ತಾ ಇದ್ದೇನೆ. ಮತ್ತು ಈ ಒಂದು ಹೋರಾಟದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳ
ಮುಖಂಡರು ಮತ್ತು ಅಲ್ಪಸಂಖ್ಯಾತ ಮುಖಂಡರು ಹಾಗೂ ಮತ್ತು ಎಲ್ಲ ನಮ್ಮ ಬೇರೆ ಬೇರೆ ಸಂಘಟನೆಗಳ ಮುಖಂಡರು ಎಲ್ಲ ವರ್ಷ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಒಂದು ಪ್ರತಿಭಟನೆಯನ್ನು ಯಶಸ್ವಿ ಮಾಡಬೇಕು. ಜೊತೆಗೆ ಇನ್ನೊಂದು ಕೇಳ್ಕೊತಾ ಇದ್ದೀನಪ್ಪ ಅಂತಂದ್ರೆ, ಬಾಬಾ ಸಾಹೇಬರಿಗೆ ಏನಾದರೂ ಒಂದು ಅವಮಾನಗಳಾದಾಗ ಮತ್ತು ಅವ್ರ ಮೇಲೆ ಒಂದು ಹೇಳಿಕೆಗಳು ಮೂಡಿ ಬಂದಾಗ ಕೇವಲ ದಲಿತರಷ್ಟೇ ಬೀದಿಯಲ್ಲಿ ಹೋರಾಟ ಮಾಡ್ತೀವಿ. ಬಾಬಾ ಸಾಹೇಬ್ ಬರೀ ದಲಿತರು ಅಷ್ಟೇ ಸೀಮಿತ ಆಗಿಲ್ಲ, ಎಲ್ಲ ದೇಶದ ಜನರು ಇವತ್ತು ಬಾಬಾ ಸಾಹೇಬರ ಒಂದು ಋಣದಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ಪ್ರತಿಯೊಬ್ಬರು ನೌಕರಿ ಮಾಡ್ತಾರಪ್ಪ ಅಂತಂದ್ರೆ ಅದಕ್ಕೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಈ ಪ್ರತಿಯೊಂದು ನೌಕರಿ 12 ಗಂಟೆ ಕೆಲಸದ 8 ತಾಸಿಗೆ ಉಳಿದ್ರು. ಮತ್ತು ಮಹಿಳೆಯರಿಗೆ ಅತ್ಯಂತ ಅನುಕೂಲವಾಗಿರ್ತಕ್ಕಂಥ ಬಾಬಾ ಸಾಹೇಬ್ರೆ ಅವ್ರಿಗೆ ಅನುಕೂಲ ಜಾಸ್ತಿ ಅಂತ. ಯಾಕಂತಂದ್ರೆ ಬಾಬಾ ಸಾಹೇಬ್ ಇರೋದ್ರಿಂದ ಇವತ್ತು ಅವರೆಲ್ಲ ಹೊರಗಡೆ ಬಂದು ಸಮಾಜದಲ್ಲಿ ತಲೆ ಎತ್ತುತ್ತಿರುವಂಥ ಕೆಲಸ ಆಗ್ತಾ ಇದೆ. ಮಹಿಳೆಯರಿಗೆ ಇವತ್ತು ಎಲ್ಲರೂ ಒಂದು ಗಂಡು ಮಕ್ಕಳು ಹೇಳಿಕೊಟ್ಟು ಇವತ್ತು ಮಹಿಳೆಯರು ಇದ್ದಾರಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಇವತ್ತು ಅವರಿಗೆ ಹೆರಿಗೆ ಬತ್ತಿ ಆಗಿರ್ಬೋದು ಮತ್ತು ಹೆರಿಗೆ ರಜೆ ಆಗಿರ್ಬೋದು, ಇವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೇಣಿಗೆ ಆಗಿದೆ. ಅದಕ್ಕೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿ ಮಾಡಬೇಕಂತ ಎಲ್ಲರಲ್ಲಿ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.